ಇವನನ್ನು ಕಳಿಸೋದು ಮಾಡಿ ಇಜ್ಜಿ ಬರೀರಿಜ್ಜಿ ನಾನು ಮಾನಿಡಿ ಶಾಲೆ ಇನ್ನು ಸ್ಕೂಲ್ ಮಾನಿಯಲ್ಲಿ ಅವನದು ಟಾಟಾ ಬಾಯ್ ಹೋಗಿತ್ತು ಟಾಟಾ ಅಂತು ಟಾಟಾ ಗೈಸ್ ಏನು ಗೊತ್ತಾ, ಇವತ್ತೊಂದು ಸರ್ಪ್ರೈಸ್ ಅಮ್ಮನಿಗೆ. ಇದು ನಮ್ಮ ಒಂದು ಸಬ್ಸ್ಕ್ರೈಬರ್ ಲೆಕ್ಕದಲ್ಲಿ ಅಮ್ಮನಿಗೆ ಕೊಡ್ತಾ ಇರೋದು. ಖುಷಿ ಅಂಡ ಹೌದು, ಇಷ್ಟು ದಿನದಲ್ಲಿ ನಗು ಅಂದ್ರೆ ಇವತ್ತೇ. ಯಾಕಂದ್ರೆ ಹೋಗ್ತಾ ಇದ್ದಾನೆ, ಬೆಳಗ್ಗೆ ಹೋಗ್ತಾ ಇದ್ದಾನೆ ಆಯ್ತಾ, ಮಾವನ ಜೊತೆ ಹೋಗ್ತಾ ಇದ್ದಾನೆ. ಅಲ್ಲ ಪುಚ್ಚ ಜಾಗ್ರತಾನ ಬಲ ಆಯಕ್ಕ ಪಿಂಡ ಬಿಡ್ತಾ ಯಾಕ ಬಲ ಕೊದಾಲ ಬೇಲೆ ಇಚ್ಚಿ ಇಟ್ಟಿಸಿದ ಮಾವು ನಡೆ ಪೋ ಅಲ್ಪ ಅರ್ಧ ಬಲ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಗೈಸ್. ಇವತ್ತು ನಮ್ಮ ವೆಜ್ ಮುಗಿಯುವ ದಿನ ಗೈಸ್. ಮೊನ್ನೆಯಿಂದ ನಾವು ವೆಜ್ ತಿಂತಾಯಿದ್ದೆ, ಗೊತ್ತಿರ್ಬೋದು ನಿಮಗೆ. 13 days ವೆಜ್ ತಿಂತಾಯಿದ್ವಿ. ಇವತ್ತಿಗೆ ಆ 13 days ಕಂಪ್ಲೀಟ್ ಆಯಿತು. ಇವತ್ತು ಪೂಜೆ ಎಲ್ಲ ಉಂಟು, ನಮ್ಮ ಒಂದು ಇಲ್ಲೇ ನಿಯರ್ ಟೆಂಪಲ್ ಉಂಟು, ಇಲ್ಲಿ ಆ ಲೆಕ್ಕದಲ್ಲಿ ಪೂಜೆ ಎಲ್ಲ ಉಂಟು. ಹಾಗೆ ಬೆಳಗ್ಗೆ ನೀವು ಚಿಂಜುವನ್ನು ಓದೋದು ನೋಡಿರ್ಬೋದು. ಅವನು ಭಾರಿ ಬೇಗ ಎದ್ದಿದ್ದಾನೆ. ಇವತ್ತು 5:30ಗೆ ಎಬ್ಬಿಸಿ ಸ್ನಾನ ಮಾಡಿಸಿ ಅಮ್ಮ ಕಳಿಸಿದ್ದಾಳೆ. ಹಾಗೆ ಈಗ ಬರುವ ಅವನು, ನಾನು ಕೂಡ ಹೋಗ್ಲಿಕ್ಕೆ ಉಂಟು, ಆಮೇಲೆ ಹೋಗ್ತೀನಿ. ನಾನು ಈಗ ಹೋಗೋದಿಲ್ಲ. ಹಾಗೆ ಪೂಜೆ ಎಲ್ಲ ಉಂಟು ಇವತ್ತು. ಮಧ್ಯಾಹ್ನ ಒಂದು ಪೂಜೆ ಬಳಿ ಊಟ ಮಾಡುವ ಅಂತೇಳಿ ಇವತ್ತು. ಹಾಗೆ ಮತ್ತು ಏನಂತ ಹೇಳಿದರೆ, ಇವತ್ತಿಂದ ವೆಜ್ ಮುಗೀತು, ಇನ್ನು ಅಮ್ಮ ನಾನ್ ವೆಜ್ ತಿನ್ಬೋದು. ಹಾಗೆ ಇವತ್ತು ಅಮ್ಮದು ಅವರ ಫೇವ್ರೇಟ್ ಒಂದು ಪದಾರ್ಥಕ್ಕೆ ರೆಡಿ ಮಾಡ್ತಿದ್ದಾರೆ. ಅದು ಏನಂತ ಹೇಳಿದರೆ ನುಗ್ಗೆ ಸೊಪ್ಪು. ಇದು ಅವ್ರಿಗೆ ತುಂಬ ಫೇವ್ರೇಟ್. ಎಲ್ಲಿ ಹುಡುಕ್ತಾ ಇದ್ರು, ಇದು ಮಾವ ಕೊಟ್ಟದ್ದು, ಅವರು ತಂದಿದ್ರಂತೆ. ಹಾಗೆ ನಮಗೆ ಕೂಡ ಸ್ವಲ್ಪ ಕೊಟ್ಟಿದ್ದಾರೆ. ನಾನು ಆರಿಸ್ಕೊಳ್ತಾ ಇದ್ದಾರೆ ಈಗ ಇದರಿಂದ. ಹಾಗೆ ಮತ್ತೊಂದು ವಿಷಯ ಏನಂತ ಹೇಳಿದರೆ, ನಮ್ಮ ಗುಂಡ ಇವತ್ತು ಮತ್ತೆ ಓಡಿ ಹೋಗಿದ್ದಾನೆ. ಎಲ್ಲಿ ಹೋಗಿದ್ದಾನೋ ಗೊತ್ತಿಲ್ಲ ಗೈಸ್ ನನಗೆ. ನಾನು ಹೊರಗಡೆ ಬರುವಾಗ ಖಾಲಿ ಹಗ್ಗ ಉಂಟು, ಗೊತ್ತಿಲ್ಲ. ಹಾಗೆ ಮತ್ತು ಇಲ್ಲಿ ತಲ್ಪರ ಹಾಕಿದ ಮೇಲೆ ನಾನು ಫುಡ್ಡೆಲ್ಲ ಅಲ್ಲಿ ಇಡ್ತೇನೆ ಈಗ. ಅಂದರೆ ಬೇರೆ ಬೆಕ್ಕು ಕೂಡ ಬಂದು ತಿಂದು ಹೋಗಲಿ ಅಂತೇಳಿ. ಹಾಗೆ ಬೆಕ್ಕನ್ನು ಹುಡುಕಿಗೆ ನಾನು ಹೋಗಲಿಲ್ಲ, ಯಾಕಂದರೆ ಅವನು ಬರ್ತಾನೆ. ಮೊನ್ನೆ ಕೂಡ ಹೋಗಿದ್ದವನು ಅಲ್ಲೆಲ್ಲ ತಿರುಗ್ತಾ ಇದ್ದ, ಆಗ ಹಿಡಿಬಹುದಂತ. ಮಳೆ ಕೂಡ ಇಲ್ಲಲ್ಲ, ಹಾಗೆ ನಾನು ಇದು ಮಾಡಲಿಕ್ಕೆ ಹೋಗಲಿಲ್ಲ. ನೋಡುವ ಬರುವ ಅಂತೇಳಿ. ಇನ್ನು ನನಗೆ ಪೂಜೆಗೆಲ್ಲ ಹೋಗ್ಲಿಕ್ಕೆ ಉಂಟು, ಕೆಲಸ ಎಲ್ಲ ಆದಮೇಲೆ ಹೋಗೋದು. ಮತ್ತು ಈಗ ಚಿಂಚು ಬರಬೇಕಿತ್ತು ಇಷ್ಟೊತ್ತು, ಯಾಕಂದರೆ ಗಂಟೆ 10 ಆಗ್ತಾ ಬಂತು, ಆದರೂ ಅವನು ಬರಲಿಲ್ಲ. ನಾನು ರೆಡಿ ಆದೆ ದೇವಸ್ಥಾನಕ್ಕೆ ಹೋಗುವ ಅಂತೇಳಿ. ಚಿಂಚು ಬರಲಿಲ್ಲ, ಚಿಂಚುವಿನ ಡ್ಯಾಡಿ ಬಂದಿದ್ದಾರೆ, ಅವರು ಕೂಡ ಅಲ್ಲೇ ಇದ್ದಾರಂತೆ. ಮನೆಗೆ ಬಂದ ತಿಳ್ಕೊಂಡು ಅವ್ರು ಬರಲಿಲ್ಲ. ನಾನು ರೆಡಿ ಆದೆ, ಈಗ 11:30 ಆಗ್ತಾ ಬಂತು. ಹಾಗೆ ನಾನೊಂದು ಟೆಂಪಲಿಗೆ ಹೋಗ್ತೇನೆ. ಅಮ್ಮ ಇಲ್ಲಿ ಊಟ ಮಾಡ್ತಾರೆ, ಸೊಪ್ಪು ಪದಾರ್ಥ ಮಾಡಿದವಲ್ಲ. ಹಾಗೆ ನಮ್ಮ ಬೆಕ್ಕು ಇನ್ನೂ ಕೂಡ ಬರಲಿಲ್ಲ ಗೈಸ್. ಅವನು ಗುಂಡ ಇನ್ನೂ ಕೂಡ ಬರಲಿಲ್ಲ. ಬರ್ತಾನೆ ಇಲ್ಲವೋ ಗೊತ್ತಿಲ್ಲ ನನಗೆ. ಅದೊಂದು ಬೆಕ್ಕೆ ಹೌದು ಮಾರೆ. ಅದೊಂದು ಎಷ್ಟು ನಾವು ಫುಡ್ ಹಾಕಿದ್ರು ಅವನಿಗೆ ನನ್ನ ಮನೆ ನೆನಪಿರುವುದಿಲ್ಲ, ಮತ್ತೆ ಎಲ್ಲ ಕಡೆ ಹೋಗ್ತಾನೆ. ಈ ಮನೆ ಒಂದು ನೆನಪಿಲ್ಲ ಅವನಿಗೆ. ಪುತ್ರಪೌತ್ರಾನ್ ದೇಹಿ ದೇಹಿ ಅನೇನ ಬಲಿದಾನೇನಾನಂತ ಪ್ರಿಯತಾಮನಂತಾಯ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ಓಂ ನಮೋ ಭಗವತೆ ಭೋಮಶಂಕಪಾಲ ಪ್ರಿಯತಾಂ. ಓಂ ನಮೋ ಭಗವತೆ ಭೂಧರಾಯ ಸ್ವಾಹ. ಭೋ ಭೂಧರ ಇಮಂ ಬಲಿಂಗಣ್ಣ ಗಣ್ಣ. ತನ್ಮೂಲಕವಾದ ವಂಶದ ಅಧಿಪತಿ ಅಥವಾ ಮನುಷ್ಯನ ಶರೀರಡು ಆ ಚರ್ಮ ಇಪ್ಪಡು ಅಥವಾ ನರ ನಾಡಿ ಅಂಚನೆ ರಕ್ತ ನಾಳೈ ಅಥವಾ ಕಣ್ಣು ಮತ್ತು ಮಾತ ನಾಗದೇವರ ಅಧಿಪತಿ ಅಂಚಾದ್ರೆ ಆ ನಾಗದೇವರನ್ನ ಆ ಅನುಗ್ರಹ ಆ ದೋಷಲು ಬಂದಾಗ ತನ್ಮೂಲಕವಾದ ನರಮಾನಿಗೆ ಆರೋಗ್ಯದ ಸಮಸ್ಯೆಗಳು
ಅಥವಾ ವಂಶದ ಅರಿಷ್ಟಲು ಅಥವಾ ತನ್ಮೂಲಕವಾದ ಭೂಮಿಗೆ ತೊಂದರೆ ಒಂದು ಮಾತ್ರ ಬರ್ಕೊಂಡು ಹೋಗ್ಕೊಂಡು ಇತರ ಶಾಸ್ತ್ರ ವಿಚಾರ ಅವರು ತನ್ಮೂಲಕವಾದ ಬ್ರಾಂಡೆ ನಟ್ಟು ಸ್ವಲ್ಪ ಸಂಸ್ಕಾರದ ಮಾತು ಮತ್ತೊಂದು ಐದು ಉದ್ದೇಶವಾದಿನತ್ತೆ ನಟ್ಟು ಸ್ವಲ್ಪ ಬಲಿದಾನದ ಮತ್ತೊಂದು ಚಿಂತನೆ ತನ್ಮೂಲಕವಾದ ನಾಗದೇವರಿಗೆ ಪ್ರಿಯವಾದಿತ್ತನ ಸೇವೆ ಅಂತಂದಾಗ ಆಶ್ಲೇಷಾಬಲಿ ಪೂಜೆ ಅಂದರೆ ಶಾಸ್ತ್ರದಲ್ಲಿ ಪಾಲ್ಗೊಳ್ಬೇಕು. ಆಶ್ಲೇಷಾಬಲಿಗೂ ಪುರಾಣಡು ಮಹಾಮಲ್ಲ ಕಥೆಲ್ಲ ಉಂಡು ಚಿತ್ತನ ತನ್ಮೂಲಕವಾದ ಚಿತ್ತನ ಆ ಜನಮೇಜಯ ಬಂದು ಚಿತ್ತನ ಆ ರಾಜನಗರ ಬರ್ಕೊಂಡು ತನ್ಮೂಲಕವಾದ ಚಿತ್ತನ ಜನಮೇಜಯನ ಪಪ್ಪ ತನ್ಮೂಲಕವಾದ ಒಂಜಿ ಋಷಿಕ್ ಒಂಜಿ ಶಾಪನ ಕೊಡ್ತಾನೆ ಇದ್ದಾವರ ಕನಗ ಋಷಿಕ್ ಒಂಜಿ ಅಂಚಿತ್ತನ ದೋಷವನ್ನು ಮತ್ತನೇ ಇದ್ದಾವರ ಶಾಪ ಪ್ರಾಪ್ತಿ ಆಗುಂಡಿ ಅಂಚಿತ್ತನ ಸರ್ಪರ್ದೆ ಮೃತ್ಯು ಬರಡೆ ಬಂದಿತ್ತನ ಶಾಪನ ಆ ರಾಜ ಕೊಡ್ತೇವೆ ಅಂಚಿತ್ತನ ರಾಜನ ತನ್ಮೂಲಕವಾದ ಆ ಋಷಿನ ಶಾಪದ್ದಾವರ ತನ್ಮೂಲಕವಾದ ಆ ರಾಜಗೆ ಸರ್ಪರ್ದ ಹೊರಡಲ ಬರ್ಕೊಂಡು ಆ ವಿಚಾರ ಗೊತ್ತಾದ ಆ ಜನಮೇಜಯ ಬಂದಿತ್ತನ ಆ ರಾಜನ ಮಗೆ ಆಗಿತ್ತನ ಜನಮೇಜಯ ಒಂಜಿ ಕ್ರೋಧದ್ದು ಕೋಪದ್ದು ಎನ್ನ ಪಪ್ಪನ ಕೊಡ್ತೊಂದಿತ್ತನ ಈ ನಾಗ ಕೊಲಲನೇ ಯಾನು ಬಿಡ್ಪೂಜೆ ಮಾಡ್ಬಿಟ್ಟಿತ್ತನ ಒಂಜಿ ಸಂಕಲ್ಪನ ಮತ್ತೊಂದು ಸರ್ಪ ಸತ್ರಯಾಗ ಅಂದು ಮಲ್ಪುವೆ ಮಹಾಮಲ್ಲ ಯಾಗ ಒಂಜೊಂಜಿ ಕುಲತ್ತ ನಾಗಲಿನ ಆವಾಹನೆ ಮಾಡ್ತಾರೆ ನಾಗ ಕುಲಲು ಬರ್ತದ ಮಾತ ಸರ್ಪಡ ಆಗುತಿ ಹಾಕೊಂಡು ಪಂಡ ಒಂಜಿ ಸರ್ಪನ್ನ ಯಾನು ಬಿಡಾಯ ಮಾಡ್ಬಿಟ್ಟಿತ್ತನ ಒಂಜಿ ಸಂಕಲ್ಪ ಗಾಯನ ಅಂಚಿತ್ತನ ಮಹಾಮಲ್ಲ ಯಾಗನ ಪ್ರಾರಂಭ ಮಾಡ್ಪುವೆ ಅಂಚಿತ್ತನ ಮಾತ ಇತ್ತೆ ಮಹಾಪದ ಮಂಡಲ ಅಂತ ಆತು ಬಲಿದಾನ ಮಾಡ್ತಿತ್ತನ ನಾಗ ಕುಲಕ್ಕಲು ಜನಮೇಜನ ಯಾಗಡು ಆಗುತಿ ಆದಿತ್ತ ನಾಗ ಕುಲಕ್ಕಲು ಎಪ್ಪತ್ತಾಗಿ ನಾಗಕುಲಕ್ಕನ ಆವಾಹನೆ ಮಾಡ್ತವೆ 77ನೇ ನಾಗಕುಲ ಪಣ್ಣಗ ತಕ್ಷಕೆ ಇಂಚಾದ ತಕ್ಷಕನ ಕುಬೆಗೆ ತಕ್ಷಕಾಯ ಸ್ವಾಹ ತಕ್ಷಕೆ ದಾನ ಮಲ್ಪುವೆ ಈ ಜನಮೇಜನ ಯಾಗಡಿ ಯಾನಪೋದು ಆಹುತಿ ಆಪೆ ಎಂದು ಬಂದು ಬೋಡಿದರೆ ಹೋದು ಇಂದ್ರನ ಸಹಾಯಕ್ಕೆ ಎಂಬಗೆ ಇಂದ್ರಾಗ ಹೋದು ಅಡ್ಡಬೋದು ಪ್ರಾರ್ಥನೆ ಮಲ್ಪುವೆ ಇಂದ್ರ ಏಕ ಬಚಾವ ಮಲ್ಪಡುವೆ ಎಲ್ಲಂತೂ ಸಾಧಿ ಸ್ವಲ್ಪನಾಗಿಚ್ಚಿ ಅಂಚಾದ ಇಂದ್ರ ಪಂಪೆಗೆ ಹೌದಾರ ಈ ಕೋಡಿಯೊಚ್ಚಿ ಈ ಎನ್ನ ಸಿಂಹಾಸನದ ಸುತ್ತು ಪಾಡ್ದು ಕುಲ್ಲು ನಿಕ್ಕ ರಕ್ಷಣೆ ಪಾಪ ಅಪಡೆ ಹಾಕನು ಏರು ಬತ್ತಂಡಿರಲ್ಲ ನಿಕ್ಕ ಅವರ ತೊಂದರೆ ಹಾಕುದು ಪಂಪೆಗೆ ಅಂಚಾದ ಈ ಜನಮೇಜಯ ಮೂಲು ಲೆತ್ತೊಂದುಲ್ಲೇ ತಕ್ಷಕಾಯ ಸ್ವಾಹ ಒಂಜಿಸರ ಲೆಪ್ಪುವೆ ತಕ್ಷಕಾಯ ಸ್ವಾಹ ರಡ್ನೆ ಲೆಪ್ಪುವೆ ತಕ್ಷಕಾಯ ಸ್ವಾಹ ಭುಜಿನ ಸಾರ ಲೆಪ್ಪುವೆ ತಕ್ಷಕ್ಕೆ ವರ್ಪೂಜೆ ನಿಮಗೆ ದಾಯ ವರ್ಪೂಜೆಯಿಂದ ದ್ರವ್ಯ ದೃಷ್ಟಿ ಇಡುತ್ತುನಾಗ ಆ ತಕ್ಷಕಗೆ ಇಂದ್ರ ರಕ್ಷಣೆ ಕೊಡ್ತೆ ಗೊತ್ತಾಗುದು ಆ ನನಲ ಇಂಡಿಯಾಗೆ ಜಾಸ್ತಿ ಕ್ರೋಧ ನನಲ ಕೋಪ ಜಾಸ್ತಿ ಬರ್ಕೊಂಡಿದೆ ದಾದ ಮಲ್ಪುವೆ ತಕ್ಷಕಾಯ ಇಂದ್ರಾಯ ಸ್ವಾಹ ಅಂತ ಕಲ್ಪಬೇಕು ಅತ್ನಾಗ ದಾದ ಹಾಕೊಂಡು ತಕ್ಷಕನ ಒಟ್ಟಿಗೂ ಇಂದ್ರನ ಒಯ್ತೊಂದೇ ಬರ್ಕೊಂಡಿಗೆ ಅತ್ನಾಗ ಇಂದ್ರಾಗಲ ಕೊಡ್ಗೆ ಹಾಕೊಂಡು ದಾದ ಹೋದು ಮಹಾ ವಿಷ್ಣುದೇವರನ್ನ ಕಾರ್ಪತ್ತು ಕ್ಷಮಕ್ಕೆ ಎಂಬಗೆ ಅಂಚಾದ ಏನನ್ನ ರಕ್ಷಣೆ ಮಾಡ್ಕೊಡು ಜನ ತಕ್ಷಕಾಗ ರಕ್ಷಣೆ ಮಾಡ್ತದಬಹುದು ಯಾನ್ಲಬಹುದು ಆ ಹೋಮಗ ಆಹುತಿ ಹಾಕೊಂಡು ಅಂಚಾದ ಏನನ್ನ ರಕ್ಷಣೆ ಮಾಡ್ಕೊಡು ಅಂದ್ಬೋದು ಮಹಾ ವಿಷ್ಣುದೇವರನ್ನ ಕಾರಣ ಬರ್ತನಗ ನಾರಾಯಣ ದೇವರು ದಾದ ಮಲ್ಪುವರು ಒಂಜಿ ಆಸ್ತಿಕ ಪಡ್ಕೊತಿರ್ತನ ಒಂಜಿ ಬ್ರಹ್ಮಚಾರಿ ಮುನಿ ಬ್ರಹ್ಮಚಾರಿನ ರೂಪಡು ಯಾಗ ಇತ್ತು ನಾಲ್ಕು ಉಪೇರ್ಗೆ ಹೋನಗ ಸಾಧಾರಣ ಒಂಜಿ ಯಾಗ ಯಜ್ಞಪುರ ಅನಗ ಅಲ್ಪ ಬ್ರಾಹ್ಮಣರಾವಡು ಅಥವಾ ಮುತ್ತೇಜರಾವಡು ಅಥವಾ ಬ್ರಹ್ಮಚಾರಿ ಆವಡು ಅಥವಾ ಋಷಿಕ್ಲು ಮುನಿಕ್ಲು ಆವಡು ಅಥವಾ ಹೋನಗ ಒಂಜಿ ಆತಿಥ್ಯ ಬರ್ಕೊಂಡಿರ್ತನ ಕರಮೈತನ ರಾಜ್ಯ ಮಾತ ಹೋನಗ ಅಂಚನೆ ಈ ಆಸ್ತಿಕ ಪಡ್ತಿರ್ತನ ಮುನಿನ ರೂಪಡು ಮಹಾ ವಿಷ್ಣುದೇವರು ಆ ಯಾಗದಪ್ಪ ಹೋಗಲ್ಗೆ ಯಾಗಕ್ಕೆ ಹೋದು ಜನಮೇಜಯ ದಾದ ಮಲ್ಪುವೆ ಈ ಬ್ರಹ್ಮಚಾರಿನಿತು ಇನ್ನೆ ಕೂಡಲೇ ಮಾತ ಆಸ್ಥಾನದ ಜನಕ್ಕೆ ಮಾತಲ್ಲಿರ್ತದೆ ಗೋಡಾಯಿನ ಮಾತ ಅಟ್ಲೆ ಆತಿಥ್ಯನ ಕೊರಡು ಒಂದು ಗಂಟೆಗೆ ಮಾತ ಆತಿಥ್ಯ ಹಂಡಲ ಈ ಆಸ್ತಿಕ ಮುನಿ ಅಲ್ಪ ಕೊರ್ತು ಅಂತಿರ್ತಾನ ಜಾಗದ ಕುಲ್ಲುಜೇರು ದಾಯ ಕುಲ್ಲುಜೇರು ಅನ್ಬೋದು ವಿಚಾರ ಮಲ್ಪನಾಗ ಆಸ್ತಿಕ ಮಂತ್ರಿಗೆ ಆ ಮುನಿ ಇಂಕ ಮಾತ ಕೊರ್ತನ ಇಂಕ ಒಡೆಲ್ಲ ಯಾವಂದ ವಿಚಾರ ದಿನಡ ಇಂಕ ಕೊರ್ಪನಾದ ದಾದ ಇಜ್ಜಿ ಅತ್ನಾಗ ಜನಮೇಜಯ ಪಂಪೆಗೆ ಯಾನು ಈತ ಮಲ್ಲ ಚಕ್ರವರ್ತಿ ಇವ್ರು ದಾದ ಗೋಡ ಪಂಡೆ ಯಾನು ಖಂಡಿತವಾದ ಕೊರ್ತೇವೆ ಒಂದು ವಿಕ್ರಮ ಚೆನ್ನಾಗಿ ಬರ್ತೇವೆ ಅಂಚಂಡ ಯಾನ ಕೇಣ್ಯ ಕರು ಖಂಡಿತವಾದ ಕೊರ್ಪನನ್ನಂಡ ಮಾತ್ರ ಯಾನ ಈ ಜಾಗದ ಬತ್ತು ಕುಲ್ಲುದೆ ಅಂತ ಅತ್ನಾಗ ಜನಮೇಜಯ ಪಂಪೆಗೆ ಯಾನು ಈತ ಮಲ್ಲ ಚಕ್ರವರ್ತಿ ಎರಡ 20 ದಾದ ಇಜ್ಜಿ ಮಾತ ಒಂದು ಬೇಡ ಅಂಚಾದ ಜನರಿಗೆ ದಾದ ಗೋಡು ಐದು ಯಾನು ಖಂಡಿತವಾದ ಕೊರ್ತೇವೆ ಒಂದು ಬಣ್ಣಗ ಆಸ್ತಿಕ ಮುನಿ ಬರ್ತೇವೆ ಅಂಚಂಡ ಈ ಯಜ್ಞನ ಇಡೆಗೆ ಉಂಟಾಗುದು ಬೇಕದಾದ ಬೇಗ ಸಾಧಿ ಕೊರ್ತೊಂದು ಚಿತ್ತನ ಒಂಜಿ ಪಾತ್ರ ದೊಡ್ಡ ಸಾಧ್ಯ ಇಜ್ಜಿ ಅಂಚಾದ ಜನಮೇಜೆ ಆ ಯಜ್ಞನ ಅಡಿಗೆ ಉಂಟಾವೆ ಅಂತ ಅದು ಉಂಟಾಯಿನ ಪದಾರ್ಥ ಹಾಕೊಂಡು ಆ 70 ಕೊಡುತ್ತ ನಾಗನ ಮಾತ ಆಹುತಿ ಆ ಒರ್ಮನಾಗಕ್ಕಲು ಮಾತ್ರ ಒರಿ ಉಂಡಿತು ಅಂಚಾದ ಇನಿತ ಕಾಡು ಇಂಟ್ಲೆಗೆ ಕಣ್ಣಗೆ ತೋಜನ ಚಿತ್ತನ ನಾಗನ ಸ್ವರೂಪ ಅನ್ಕೊಂಡಂತ ಆ ನವನಾಗ ಅನ್ಕೊಂಡು ಅಂಚಾದ ಚಿತ್ತನ ಒಂದು ಯಜ್ಞದವರ ಆ ಆಸ್ತಿಕ ಮುನಿರ್ದವರ ಆ ಯಜ್ಞ ಉಂಟುಂಡು ಅಂಚಾದ ದಾದ ಹಾಕೊಂಡು ಈ ಮಾತ ಮಂತ್ರ ಚಿತ್ತನ ಯಜ್ಞೋರ್ದವರ ಆ ನಾಗ ಕುಲಕ್ಲೆನ ಒಂಜಿ ಶಾಪರ್ದಾವರ ಈ ಜನಮೇಜಯದು ನಾನಾ ರೀತಿಯ ತೊಂದರೆಗೆ ಮಾತ ಬರ್ಕೊಂಡಿದ್ದು ಐಕೆ ಅಖೇರಿಗೆ ತೊಂದರೆಗೆ ದಾದ ಪರಿಹಾರ ಅನ್ಕೊಂಡಾಗ ತನ್ಮೂಲಕವಾದ ಈ ಆಶ್ಲೇಷಾವಳಿ ಪೂಜನೆ ಮಾಡ್ಕೊನೆಯವರ ಅಂಚಿತ್ತನ ಓಲ ಸ್ವಲ್ಪ ಹತ್ಯಾದೋಷಲಿಪ್ಪು ಓಲ ದೋಷಲಿಪ್ಪು ಮಾತ ನಿವೃತ್ತಿ ಹಾಕೊಂಡು ಹೋಗ್ಕೊಂಡು ಯಾಕೆ ಗೊತ್ತಾಕೊಂಡು ಅಂಚಾದ ಆ ದೋಷರನ್ನ
ನಾಗ ಕುಲತ್ಲೆನ ಹತ್ಯೆ ಮಂತ್ರದಿತ್ತು ದೋಷನೆಗೋಸ್ಕರ ಈ ಅಷ್ಟೈಷಾದಲ್ಲಿ ಪೂಜೆ ಮಾಡ್ತಾರೆ. ಊಟ ತುಂಬ ಬಗೆ ಉಂಟು. ವೈಟ್ ರೈಸ್, ಉಪ್ಪು ಕರಿ, ಸಾರು. ಬಂದು ಗೈಸ್ ಮನೆಗೆ ನಾನು ಪೂಜೆ ಎಲ್ಲ ಆಗಿ ಈಗ ಪ್ರಸಾದ ಎಲ್ಲ ಇಟ್ಟುಕೊಂಡು ಮನೆಗೆ ನಾನು ಆಗಮಿಸಿದೆ. ಅಮ್ಮ ಜೈದಿನ ಬನ್ನಿ ಪ್ರಸಾದ ಇದು ವನಸ್ತೊಟ್ಟಿಗೆ ಇರ್ಲಿಕ್ಕಿನ ಲಾಡು ಮುಂಡಾಬಾಡ್ನ ಪುರ ಕಿಸೆಟ್ ಉಂಡು. ಇದೆ ಚಿಂಚೋಳು ಲೆತ್ತೇನೆ ಕಾರ್ಪೆಂಡ್ ಮಲ್ಲಿಗೆ ಚಿಂಚು ಈಗ ಅವನ ಅಪ್ಪನ ಜೊತೆ ಹೋಗ್ತಾ ಇದ್ದಾನೆ. ಅವನಪ್ಪ ಬಂದಿದ್ದಾರೆ, ಪೂಜೆಯಲ್ಲಿದ್ದರು. ಇಷ್ಟೊತ್ತು ಚಿಂಚು ಬರಲಿಲ್ಲ, ಹಾಗೆ ಅವನು ಹೋಗ್ತಾ ಇದ್ದಾನೆ ಮಾಣಿಗೆ. ಅದು ಏನಂತ ನಾಳೆ ಹೇಳ್ತೇನೆ ಯಾಕೆ ಹೋಗ್ತಾ ಇದ್ದಾನೆ ಅಂತೇಳಿ. ಅಮ್ಮ ಡ್ರೆಸ್ ಎಲ್ಲ ತೆಗೆದಿಟ್ಟಿದ್ದಾರೆ, ಇದು ಅವನು ತೊಗೊಂಡು ಹೋಗ್ಲಿ ಅಂತ. 2 ಒಳ್ಳೆಯ ಡ್ರೆಸ್, ಒಂದು ಮನೇಲಿ ಹಾಕೋದು ಮತ್ತು ಅದೆಲ್ಲ ಮನೆಗೆ ಹಾಕುವಂಥದ್ದು. ಅದು ನಮ್ಮ ತೆಗೆದಿಟ್ಟಿದ್ದಾರೆ. ಅವನು ಬಂದರೆ ಬ್ಯಾಗಲ್ಲಿ ಹಾಕೊಂಡು ಹೋಗಲಿ ಅಂತ. ಈಗ ಬರ್ತಾನೆ, ಇಷ್ಟೊತ್ತು ಬರಲಿಲ್ಲ, ಅವನಪ್ಪ ಕೂಡ ಅಲ್ಲೇ ಇದ್ದಾರೆ. ಆಫ್ಟರ್ ಲಾಂಗ್ ಟೈಮ್ ನಮ್ಮ ಒಂದು ಜನ ಬಂದಿದ್ದಾರೆ ಮನೆಗೆ. ಮಿಂಚು ಮಿಂಚ ಮಿಂಚ ಅಮ್ಮ ಕುಟಿ ಆಂಡ ಅವಳು ಇಲ್ಲಿ ಇರುತ್ತೆ ಗೈಸಿದ್ರು ಮನೆಯಲ್ಲಿ ಇರೋದು. ಆಗ ಅವಳ ಮಕ್ಕಳು ಇವರ ಮಕ್ಕಳನ್ನು ನೋಡಿದಾಗ ಇದು ಮಾಡ್ತಾಳೆ. ಆಂಡ್ ಒಂದು ನನ್ನ ಚಿಕ್ಕನ ಗಾಡಿಯಲ್ಲಿ ಚಿಂಚು ತಿರುಗ್ತಾ ಇದ್ದಾನೆ ಮಾರಿ. ಅವ ಸೈಕಲ್ ಕೊಂಡದ್ದು ಅಭ್ಯಾಸ ಕೋಡಿಗೆ ಮತ್ತೆ ನಾನು ಚಂದ ಮಾಡಿ ಅವರ ಗಾಡಿಯನ್ನು ರೋಡಲ್ಲಿ ಕೊಂಡು ಹೋಗ್ತಿದ್ದಾನೆ. ಆ ಕಡೆ ಈ ಕಡೆ ಆ ಕಡೆ. ಬೆಳಗ್ಗೆ ಹೋಗಿದ್ದಾನೆ, ಒಂದು ಪುಲ್ಲೆ ಕಾಂಡೆ ಹೋದವನು ಈಗ ಬಂದದ್ದು. ನಾನು ಅವಳು ಬಲಿ ಬರೋನು ಕುಳ್ಳೊಚ್ಚಿ ಒಣಸನ್ ಪೋಚಿ ರಾತ್ರಿಡಾ ಪಲಾರ ತಿನ್ಲ ಅವರು ತಮ್ಮನ್ ತಿನ್ನಕ್ಲು ಒಣಸವನ್ ಪೋಚಿ ಬಂತೇಳಿ ಈಚ ದಿನಟ್ಟು ಋತಮನ್ ತಿನ್ನಕ್ಲು ಇನ್ನು ಒಂಜಿ ರಾತ್ರಿ ಬುಡೋಡಿಗೆ ಐಕೋಸ್ಕರ ಒಂಜಿ ಪ್ಯಾಂಟ್ ಪಾರ್ದೈ ಎಲ್ಲಿಗೆ ಅರ್ದುನಿಯ ಪಯ್ಯ ಅಂಗಿಂದು ಯಾವ ಆಪ ಪ್ಯಾಂಟ್ ಬತ್ತು ನೈಟ್ ಉಪ್ಪು ನೈಟ್ ಬರ್ತಲ್ಲ ನಿನ್ನ ಡ್ರೆಸ್ ಪ್ಯಾಕ್ ಇವನನ್ನು ಕಳಿಸೋದು ಮಾಡಿ ಅಕ್ಕ ನಾಯಿ ಜಯ ಬರೀರಿಜ್ಜಿ ನಾನು ಮಾನಿಡಿ ಶಾಲೆ ಇನ್ನು ಸ್ಕೂಲ್ ವಾಣಿಯಲ್ಲೇ ಅವನದು ಹಾಯ್ ಕಾನ ಬಿದ್ದೆ ತಕ್ಕು ಏನು ಚೀಲ ಅನ್ಕೊಳ್ರಿ ಟಾಟಾ ಅನ್ಕೋ ಟಾಟಾ ಬರ್ಪೇಂಬೆ ಪಕ್ಕಡಿ ಗೈಸ್ ಏನು ಗೊತ್ತಾ, ಇವತ್ತೊಂದು ಸರ್ಪ್ರೈಸ್ ಅಮ್ಮನಿಗೆ. ಇದು ನಮ್ಮ ಒಂದು ಸಬ್ಸ್ಕ್ರೈಬರ್ ಲೆಕ್ಕದಲ್ಲಿ ಅಮ್ಮನಿಗೆ ಕೊಡ್ತಾ ಇರೋದು. ಅವರೊಂದು ಹೆಸರು ಹೇಳ್ತೇನೆ ಆಯ್ತಾ ನಾನು ನಿಮಗೆ. ಅವರು ಕೊಡ್ತಾ ಇರೋದು ನಮಗೆ ಗಿಫ್ಟ್. ಅಮ್ಮನ ತುಂಬ ಫೇವ್ರೇಟ್ ಒಂದು ಗಿಫ್ಟ್ ಎಂತ ಅಂತ ಹೇಳಿದರೆ ಅದೇ ಟಿವಿ ಕೊಡ್ತಾ ಇದ್ದಾರೆ. ಅವರು ಯಾವಾಗಲೂ ಆ ಟಿವಿಯಲ್ಲಿ ನೋಡ್ತಾ ಇದ್ರಲ್ಲ, ಅದಕ್ಕೋಸ್ಕರ ಅಮ್ಮನಿಗೆ ಕೊಡ್ತಾ ಇರೋದು. ಇದನ್ನು ಅನ್ಬಾಕ್ಸಿಂಗ್ ಮಾಡುವ. ಟಿವಿ ಕೊಡ್ತಾ ಇದ್ದಾರಲ್ಲ, ಅವರ ಹೆಸರು ಕವಿತಾ ಅಂತೇಳಿ. ಕವಿತಾ ಮತ್ತು ಅವರ ಸಿಸ್ಟರ್ ಸೇರಿ ಕೊಡ್ತಾ ಇರೋದು. ಮೊನ್ನೆಯಿಂದ ಕೆಲವೆಲ್ಲ ಐಟಮ್ ಕಳಿಸ್ತಾ ಇದ್ದಾರೆ, ಸಣ್ಣ ಸಣ್ಣದು ಟಾಪು ಅದು ಇದು ಅದೆಲ್ಲ ಅವರೇ ಕೊಟ್ಟಿರೋದು ಆಯಿತಾ.
ಅಮ್ಮನಿಗೋಸ್ಕರ ಟಿ ವಿ ಕೊಡ್ತಾ ಇದ್ರು. ಅವರು ತುಂಬ ಜನ ಟಿ ವಿ ಕೊಡ್ತಾರೆ ಅಂತ ಹೇಳಿದ್ರು, ಇವರು ಕಳಿಸಿಯೇ ಬಿಟ್ಟರು. ಹಾಗೆ ಅಮ್ಮ ಒಂದು ಮಿರಿ ಕಾಣ್ತಾ ಇತ್ತಲ್ಲ, ಅದಕ್ಕೆ ವಿಡಿಯೋ ನೋಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಟಿ ವಿ ಮಿನಿಕಾರ್ನ್ ನೋಡ್ಬೋದು. ಮೊದಲಿನ ಟಿ ವಿ ಎಷ್ಟು ದೊಡ್ಡ ಟಿ ವಿ. ಇದಕ್ಕೆ ಏದು ಕೊಡ್ತಾನಮ್ಮ ಮುಸಾರನ. ಹಾಂ, ನಮ್ಮ ಟಿ ವಿ ಇರಲಿಲ್ಲ, ಅದಕ್ಕೆ ಮಾವ ಇಲ್ಲಿಂದ ತಂದು ಕೊಟ್ಟದ್ದು. ಸಣ್ಣದು ಮಾತ್ರ ಕ್ಲಿಯರ್ ಕಾಣ್ಬೋದು. ಮತ್ತೆ ಯೂಟ್ಯೂಬ್ ಎಲ್ಲ ಹಾಕ್ಲಿಕ್ಕೆ ಆಪ್ಷನ್ ಉಂಟು ಅದರಲ್ಲಿ. ನೋಡಿ ಟಿವಿಯಲ್ಲಿ ನಾನು ಬರ್ತಾ ಇದ್ದೇನೆ ಮಾರೆ, ಎಂತ ಖುಷಿ ಆಗ್ತದೆ. ಅದು ನನ್ನ ಪ್ರಭಾವ. ಇವರ ನೋಡಿ ಇಡಲಿ ತೋಜು ನೋಡಿ ಗೈಸ್, ಫಿಲ್ಮ್ ಆಗ್ತಾ ಉಂಟು ಟಿವಿಯಲ್ಲಿ. ಇಲ್ಲಿನ ಟಿವಿ ನೋಡ್ತಾ ಇರ್ಬೋದು ನೀವು, ಬಿರಿ ಆಗ್ತೈತಲ್ಲ. ಸಣ್ಣದಾದ್ರೂ ಚಂದ ಉಂಟಾಯ್ತಾ. ನನಗೆ ಇಷ್ಟ ಆದದ್ದು ಟಿವಿಯಲ್ಲಿ ನಾನು ನೋಡ್ಲಿಕ್ಕೆ ಆಗ್ತದೆ, ಅಂದರೆ ಯೂಟ್ಯೂಬೆಲ್ಲ ಸಿಗ್ತದೆ, ಅದು ಒಂದು ತುಂಬ ಖುಷಿ ನನಗೆ. ನಾನು ಬನ್ನೆ ಟಿವಿ ಕೊರ್ನ ಹಾಕ್ಲಿಕ್ಕೆ. ಖುಷಿ ಅಂದ ಹೌದು. ಇಷ್ಟು ದಿನದಲ್ಲಿ ನಗು ಅಂದರೆ ಇವತ್ತೇ. ಯಾಕಂದರೆ ಟಿ ವಿ ಅಂದರೆ ಆಯ್ತಾಯ್ತಾ, ಅಮ್ಮನ ಫ್ರೆಂಡ್ ಅಂತ ಹೇಳಿದರೆ ಟಿ ವಿ ನಿಮಗೆ ಗೊತ್ತಿಲ್ಲ, ಅದರ ಎದುರೇ ಕೂತಿರೋದು. ಅದನ್ನು ನೋಡಿ ನೋಡಿ ಅವರೇ ಗೆಸ್ ಮಾಡಿರೋದು ಆಯ್ತಾ. ನಾನು ಕೇಳಿರೋದಲ್ಲ, ಇನ್ನು ತಿಳ್ಕೊಳ್ಬೇಡಿ ಕೆಲವರೆಲ್ಲ ಇವಳೇ ಕೇಳಿರೋದಂತ. ನಾನು ಕೇಳಿರೋದಲ್ಲ, ಅವರೇ ಕೊಟ್ಟಿರೋದು. ಪ್ಲೀಸ್ ಇವತ್ತು ನಾನು ಕಮೆಂಟ್ ಎಲ್ಲ ಓದ್ತಾ ಇಲ್ಲ ಆಯಿತಾ, ಯಾಕಂದರೆ ನನಗೆ ನಾಳೆ ಬೇಗ ಹೇಳಬೇಕು. ನಾಳೆ ಒಂದು ಪ್ಲೇಸಿಗೆ ಹೋಗ್ಲಿಕ್ಕೆ ಉಂಟು, ನೀವು ನಾಳೆ ನೋಡಿ. ಅದಕ್ಕೋಸ್ಕರ ಇವತ್ತು ಚಿಂಚು ಅವನ ಮನೆಗೆ ಹೋಗಿರೋದು. ಬೇಗ ಹೇಳ್ಬೇಕಂದ್ರೆ ಒಂದು 5 ಗಂಟೆಗೆ ಹೇಳಬೇಕಾಗ್ತದೆ ಅಲ್ರಾಮ್ ಇಟ್ಟು. ಹಾಗೆ ನಿದ್ದೆ ಕೂಡ ಜೋರು ಬರ್ತಾ ಉಂಟು. ಬೇಗ ಎದ್ದಿದ್ದೇನೆ, ಚಿಂಚುವನ್ನು ಬೇಗ ಹೋಗ್ಲಿಕ್ಕಿತ್ತಲ್ಲ ಅದಕ್ಕೋಸ್ಕರ. ಮತ್ತು ಇವತ್ತು ಫುಲ್ ಡೇ ಟಯರ್ಡೇ ಇತ್ತು. ಹಾಗಾಗಿ ಟಿ ವಿ ಬಂದದ್ದು ಖುಷಿ ಇದ್ದರೂ ನನ್ನ ಮುಖದಲ್ಲಿ ಕಾಣ್ತಾ ಇಲ್ಲ. ಅದು ತುಂಬ ಅಡಲಾಗಿದ್ದೇನೆ, ಅಂದರೆ ಟಯರ್ಡ್ ಆಗಿದ್ದೇನೆ. ಅದಕ್ಕೆ ಇನ್ನು ನಾಳಿನ ವ್ಲಾಗಲ್ಲಿ ಸಿಗುವ ಗೈಸ್. ನಾಳೆ ನಾನು ಕಮೆಂಟ್ ಹೋಗ್ತೇನೆ ಆಯಿತಾ. ಆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಫಸ್ಟ್ ಟೈಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಗೈಸ್ ನಾವು ನಾಳೆ. ಟಾಟಾ ಗೈಸ್, ಬೈ.